ಆತ್ಮೀಯ ರೈತ ಬಂದವರೇ, ನಾನು ಅವತ್ತು ಲಾಸ್ಟ್ ಟೈಮ್ ವಿಡಿಯೋ ಮಾಡ್ಬೇಕಾದ್ರೆ ಇದಕ್ಕೆ RPS 76 ನಮ್ಮ ರೈತರು ಸ್ಪ್ರೇ ಮಾಡ್ತಾಯಿದ್ರು. ಅವಾಗ ನಾನು ಈ ಲೊಕೇಶನ್ ಕೂಡ ನಾನು ನಿಮಗೆ ತೋರಿಸಿದ್ದೆ, ಶೇರ್ ಮಾಡಿದ್ದೆ. ನೋಡಿರಿ, ಅಬ್ಸರ್ವ್ ಮಾಡಿರಿ ಲೊಕೇಶನ್. ತೆಂಗಿನ ಗಿಡಗಳು, ಈ ಕಡೆಗೆ ಬೆಟ್ಟ, ಹೌದಾ. ಬಟ್ ಅವತ್ತಿನ ವಿಡಿಯೋ ನಾನು ನಿಮಗೆ ಶೇರ್ ಮಾಡಿದ್ದೀನಿ. ಈಗ ನೋಡಿರಿ, ಅವತ್ತಿನ ಬೆಳೆಗೂ RPS 76 ಸ್ಪ್ರೇ ಮಾಡಿದ ಜಸ್ಟ್ 5 ದಿನ ಆಗಿರ್ತಕ್ಕಂಥ ಡಿಫ್ರೆನ್ಸ್. 5 ದಿನ ಆಗೈತೆ ಸ್ಪ್ರೇ ಮಾಡಿ. ನೋಡಿರಿ, ನೋಡ್ಬೋದು ನೀವು ಇಲ್ಲಿ ಈ ಕಾಂಡದ ಸೈಜನ್ನು ತಾವಿಲ್ಲಿ ಗಮನಿಸ್ಬೋದು. ಕಾಂಡದ ಸೈಜನ್ನು, ಆಮೇಲೆ ಗರಿಗಳ ಪ್ರಮಾಣ ನೋಡಿರಿ ಈ ಥರ. ಹಾಗಾಗಿ ಇಲ್ಲೇ ಪಕ್ಕದಲ್ಲೇ ಇವರು ಮತ್ತು ಇವರು ಒಂದೇ ಅಣ್ಣ ತಮ್ಮಳು. ನೋಡಿರಿ, ಅವ್ರ ಹೊಲಗಳು ನಿಮಗೆ ಡಿಫ್ರೆನ್ಸ್ ತೋರಿಸ್ಕೊಡ್ತೀನಿ. ಒಂದೇ ದಿನ ಬಿತ್ತಿದ್ವಲ್ಲ, ನೋಡ್ಬೋದು ನೀವು ರೈತ ಬಂದವ್ರೆ. ನೋಡಿರಿ, ಒಂದೇ ದಿನ ಬಿತ್ತಿದ್ವಲ್ಲ ಇದು, ಅದಕ್ಕೂ ಮತ್ತು ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಆಗ್ಯದ. ಆ್ಯಕ್ಚುಲಿ ಇವತ್ತು ನಮ್ಮ ರೈತರ ಹೊಲದಲ್ಲಿದ್ದರೆ ನಿಮಗೆ ಅವ್ರ ಜೊತೆಗೆ ಮಾತಾಡ್ತಿದ್ದೆ. ಅದ್ಭುತವಾದ ಒಂದು ಡೆವಲಪ್ಮೆಂಟನ್ನು ನಾವಿಲ್ಲಿ ನೋಡ್ಬೋದು. RPS 76 ಆರ್ಗ್ಯಾನಿಕ್ ಪ್ರಾಡಕ್ಟ್ ಆಗಿದ್ದು, ಅದು ನಿಮಗೆ ಎಲ್ಲ ಕೆಮಿಕಲ್ ಜೊತೆಗೂ ಮಿಕ್ಸ್ ಆಗ್ತದೆ. ಆಮೇಲೆ ಬೆಳೆ ಮೇಲೆ ಕೂಡ ಅಮೃತ ಥರ ಕೆಲಸ ಮಾಡ್ತದೆ. ಅದರ ಬಾಟ್ಲಿನೂ ಕೂಡ ನಮ್ಮ ರೈತರು ಇಲ್ಲೇ ಇಟ್ಟಿರ್ಬೇಕು ಮೇ ಬಿ. ನೋಡಿರಿ, ನೀವು ಬೆಳೆನ ಒಂದು ಸಲ ಅಬ್ಸರ್ವ್ ಮಾಡಿರಿ. ಎಲ್ಲ ಕಡೆಗೂ ಒಂದೇ ಸಮಾನಾಂತರ ಬೆಳೆ ಗ್ರೋತಲ್ಲಿ ಬಂದಿರೋದು. ಬರೀ 4-5 ದಿನಕ್ಕೆ ಈ ಡಿಫ್ರೆನ್ಸ್ ಆಗಿರ್ತಕ್ಕಂಥದ್ದು ಬೆಳೆನಲ್ಲಿ. ಹಾಗಾಗಿ ಪ್ರತಿಯೊಬ್ಬ ರೈತ ಬಾಂಧವರಿಗೆ ನಾನು ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ರಿಕ್ವೆಸ್ಟ್ ಮಾಡೋದೇನೆಂದರೆ, ಮಾತೃಭೂಮಿ ಉಳಿಸಿ ಅನ್ನೋಂಥ ಅಭಿಯಾನ ಏನು ಮಾಡ್ತಾಯಿದ್ದೀವಿ. ಆ ಮಾತೃಭೂಮಿ ಉಳಿಸಿ ಅಭಿಯಾನದಲ್ಲಿ ಸಾವಯವ ಪ್ರಾಡಕ್ಟ್ಗಳನ್ನ ಬಳಸ್ಕೊಂಡು ನಿಮ್ಮ ಬೆಳೆಗಳನ್ನ ಕಡಿಮೆ ಖರ್ಚಲ್ಲಿ ನೀವು ಒಂದು ಒಳ್ಳೆಯ ಉತ್ತಮ ಇಳುವರಿ ಪಡ್ಕೋಬೇಕಂತಂದೇಳಿ ಈ ಮೂಲಕ ನಾನು ಕೇಳ್ಕೊತೀನಿ. ನೋಡ್ಬೋದು, ಇದು ನಮ್ಮ RPS 76 ಧನ್ವಂತರಿ ಡಿಸ್ಟ್ರಿಬ್ಯೂಟರ್ ಲಿಮಿಟೆಡ್ನ ಒಂದು ಪ್ರಾಡಕ್ಟು, ಪೇಟೆಂಟೆಡ್ ಪ್ರಾಡಕ್ಟ್ ಇದು. ಇದರೊಳಗೆ 17 ಥರದ ಕಂಟೆಂಟ್ ಒಂದರಲ್ಲೇ ಬರೋದ್ರಿಂದ ಎಲ್ಲ ಥರದ ನ್ಯೂಟ್ರೆಂಟ್ಗಳನ್ನು ಬೆಳೆಗೆ ಕೊಟ್ಟಂಗೆ ಆಗ್ತದೆ. ಅದರ ಜೊತೆಗೆ ಇದು ಫಂಗಿಸೈಡಾಗಿ ಕೂಡ ಕೆಲಸ ಮಾಡೋಂಥದ್ದು ಒಂದು ಗುಣಧರ್ಮವನ್ನು ಹೊಂದಿರುತ್ತೆ. ನಿಮಗೆ ಖರ್ಚು ಕಡಿಮೆ ಆಗ್ತದೆ. ಹೊರಗಡೆ ಔಷಧ ಅಂಗಡಿಗೆ ಹೋದರೆ 4-5 ಥರ ನಿಮಗೆ ಔಷಧಿಗಳು ಕಟ್ಟು ಕಳಿಸ್ತಾರೆ ಅವರು, ಅಲ್ಲಿ ನಿಮ್ಗೆ ಖರ್ಚು ಜಾಸ್ತಿ ಆಗುತ್ತೆ. ಇದು ಒಂದೇ ಪ್ರಾಡಕ್ಟು 16 ಥರದಲ್ಲಿ ವರ್ಕ್ ಆಗುತ್ತೆ. ಗ್ರೋತಿಗೂ, ಡೆವಲಪ್ಮೆಂಟ್ಗೂ, ಅದ್ರ ಜೊತೆಗೆ ರೋಗದ ಮೇಲೆ ಕೂಡ ವರ್ಕ್ ಆಗುತ್ತೆ. ಬೇಕಿದ್ರೆ ನೀವು ಯಾವ್ದಾರ ಉಳಿದೊಂದು ಇದ್ರ ಜೊತೆಗೆ ಸೇರಿಸಿ ಹೊಡಿಬೋದು. ಇದು ಕಾಂಬಿನೇಷನ್ ಆಗ್ತದೆ, ಕಲಿತದ ಕೆಮಿಕಲ್ ಜೊತೆಗೂ ಕೂಡ ಮಿಕ್ಸ್ ಆಗಿದ್ರು ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಆ ಥರ ಎಲ್ಲರೂ ಈ ಪ್ರಾಡಕ್ಟ್ನ ಬಳಸ್ಕೋಬೇಕಂತಂದೇಳಿ ನಾನಿವತ್ತು ನಿಮಗೆ ಕೇಳ್ಕೊತೀನಿ.